ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಡಿಸೈನ್ನ ಹಾಕೋದು ಹೇಗೆ ಅಂತ ನೋಡೋಣ. ಸಿಂಪಲ್ ಆಗೈತಿ ಮತ್ತು ಈಸಿಯಾಗೂ ಐತಿ. ನಾನು ಯಾವಾಗಲೂ ಹೇಳೋ ಹಾಗೆ ಫಸ್ಟಿಗೆ ನಾವೇನು ಮಾಡಬೇಕು, 3 ಲೈನು ಜರಿ ಥ್ರೆಡ್ನ ಚೈನ್ ಸ್ಟಿಚ್ ಹಾಕೋಬೇಕು ಜರಿ ಥ್ರೆಡ್ನಿಂದ. ಅದಕ್ಕೋಸ್ಕರ ನಾವು ಸ್ವಲ್ಪ ದಪ್ಪಾಗಿರೋ ಜರಿ ತೊಗೊಂಡಿವಿ. ದಪ್ಪಾಗಿರೋ ಜರಿ ತೊಗೊಂಡು ಮೇಲೆ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕೆಳಗಡೆ ಪುಲ್ ಮಾಡ್ಕೊಂಬಿಡ್ರಿ. ಇವಾಗ ಸಣ್ಣ ಸಣ್ಣದಾಗಿ ಚೈನ್ ಸ್ಟಿಚಸ್ನ ಹಾಕೋರಿ. ಆಮೇಲೆ ನೀವು ಹಾಕೋ ಪ್ರತಿ ಲೈನು ಅದ್ರ ಪಕ್ಕದಲ್ಲೇ ಇರೋವಾಗಲಿ ಗ್ಯಾಪ್ ಎಲ್ಲ ಹಾಕೋಕ್ಕೆ ಹೋಗ್ಬೇಡ್ರಿ. ಚೈನ್ಸು ಸಣ್ಣದಾಗಿರಲಿ. ಏನು 3 ಲೈನ್ ಹಾಕ್ತಿರಲ್ಲ ಅದ್ರ ಮಧ್ಯೆ ಜಾಸ್ತಿ ಗ್ಯಾಪ್ ಇಲ್ಲದೆ ಇರೋ ಹಾಗಾಗಲಿ. ಇವಾಗ ನಾವು ಬೀಡ್ಸ್ ಹಾಕ್ಕೊತೀವಿ, ಅದಕ್ಕೋಸ್ಕರ ಸಣ್ಣದಾಗಿರೋ ತಿಂಜರಿನ ತೊಗೊಂಡು ಮೇಲೆ ನಾಟ್ ಹಾಕ್ಕೊಂಡೀನಿ. ಎಕ್ಸ್ಟ್ರಾ ಥ್ರೆಡ್ನ ಕೆಳಗಡೆ ನೋಡಿರಿ ಹಿಂಗೆ ಪುಲ್ ಮಾಡ್ಕೊಳತ್ತೀನಿ. ಈಗ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊತೀನಿ. ನೀಡಲ್ ಬಂದು 23 ನಂಬರ್ ಸೂಜಿ. ಶುಗರ್ ಬೀಡ್ಸ್ನ ಎರಡೆರಡು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊತೀನಿ. ಈಸಿಯಾಗಿದೆ, ನೋಡೋಕೆ ತುಂಬ ಚೆನ್ನಾಗಿದೆ. ಇದು ಸಿಂಪಲ್ಲು ಮತ್ತು ಲುಕ್ ವೈಸು ಚೆನ್ನಾಗಿದೆ. ಸ್ಲೀವ್ಸು ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ. ನೆಕ್ ಲೈನು ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಶುಗರ್ ಬೀಡ್ ಲೈನು ಕಂಪ್ಲೀಟ್ ಆದಮೇಲೆ ನಾವು ಸ್ಟೋನ್ ಚೈನ್ನ ಅಂಟಿಸ್ಕೊಳ್ಳೋಣ. ಸ್ಟೋನ್ ಚೈನ್ನ ಬರೀ ಅಂಟಿಸ್ಕೊಂಡು ಹಾಗೆ ಬಿಡೋದಕ್ಕಿಂತ ಅದ್ರ ಮೇಲೆ ನಾನು ಜರಿಯಿಂದ ಸ್ಟಿಚಸ್ನ ಹಾಕೀನಿ. ಅದನ್ನು ವಿಡಿಯೋದಲ್ಲಿ ಹಾಕಿಲ್ಲ ನಾನು. ನೀವು ಅದಕ್ಕೆ ಚೈನ್ ಸ್ಟಿಚಸ್ನ ಹಾಕೋರಿ. ಇವಾಗ ಗ್ಲೂ ಈ ಲೈನ್ ಕಂಪ್ಲೀಟ್ ಆದಮೇಲೆ ಗ್ಲೂ ಅಂಟಿಸ್ಕೋರಿ. ಫ್ಯಾಬ್ರಿಕ್ ಗ್ಲೂ ಇದು. ಈಗ ಸ್ಟೋನ್ ಚೈನ್ನ ಅಂಟಿಸ್ಕೋರಿ. ಈ ಗ್ಲೂ ಆರಬೇಕಲ್ಲ, ಆರಿದ ಮೇಲೆ ನಾವು ಸ್ಟಿಚಸ್ ಹಾಕೊಳ್ಳೋಣ. ಅಲ್ಲಿ ತನಕ ನಾವೇನು ಮಾಡೋಣ, ಮೇಲೆ ಲೈನ್ಸ್ ಏನು ಹಾಕ್ಕೊಂಡಿವಲ್ಲ ಪ್ರತಿ ಲೈನ್ ಮಧ್ಯನೂ 1 ಇಂಚು ಗ್ಯಾಪ್ ಮಾಡ್ಕೊಂಡೀನಿ. ಆ ಲೈನ್ಗೆ 2 ಇಂಚಿಗೆ ಒಂದೊಂದು ಪಾಯಿಂಟ್ನ ಇಟ್ಕೊಂಡೀನಿ ನೋಡ್ರಿ. ಆ ಪಾಯಿಂಟ್ಗೆ ನಾನಿವಾಗ ಗ್ಲೂ ಅಂಟಿಸ್ಕೊಂಡು ಕುಂದನ್ನು ಅಂಟಿಸ್ಕೊತಾ ಇದ್ದೀನಿ. ಯಾಕಂದರೆ ಕೆಳಗಿಂದು ವೆಟ್ ಆಗೋವರೆಗೂ ಅಂದರೆ ಸ್ಟೋನ್ ಚೈನ್ ಏನು ಹಚ್ಕೊಂಡ್ವಲ್ಲ ಅದು ಆರೋವರೆಗೂ ಇದು ವರ್ಕ್ ಫಿನಿಶ್ ಆಗಿಬಿಡುತ್ತೆ ಅಂತ. ಪ್ರತಿ ಲೈನ್ಗೂ 3-4 ಈ ಥರ ಕುಂದನ್ ಬರ್ತದೆ. ಎಲ್ಲ ಕುಂದನು ಅಂಟಿಸ್ಕೊಂಡೀನಿ. ಅಷ್ಟೊತ್ತಿಗಾಗಲೇ ಸ್ಟೋನ್ ಚೈನು ಆರಿತ್ತು. ಅದ್ರ ಮೇಲೆ ಸ್ಟಿಚಸ್ ಹಾಕ್ಕೊಂಡೀನಿ ನಾನು. ಅದಾದಮೇಲೆ ಇನ್ನೊಂದು ಲೈನು ಶುಗರ್ ಬೀಡ್ ಲೈನ್ನ ಹಾಕ್ಕೊಳಕತ್ತೀವಿ ನಾವೀಗ. ಎರಡೆರಡು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊತ ಹೋಗ್ರಿ. ಮೇಲೆ ಕುಂದನ್ಸ್ ಇನ್ನು ವೆಟ್ ಇರೋದ್ರಿಂದ ಕೈ ಸ್ವಲ್ಪ ಮೇಲೆ ಮಾಡಿ ಸ್ಟಿಚ್ ಮಾಡತ್ತೀನಿ. ಲೈನ್ಸು ಮಧ್ಯ 1 ಇಂಚ್ ಗ್ಯಾಪ್ ಇಟ್ಕೋರಿ. ಕುಂದನ್ ಮಧ್ಯ ಏನದ 2 ಇಂಚ್ ಗ್ಯಾಪ್ ಇಟ್ಕೋರಿ. ಅದು ಕುಂದನ್ಸು ಏನು ವೆಟ್ ಆಗಿತ್ತಲ್ಲ, ಇವಾಗ ಅದ್ರ ಸುತ್ತಲೂ ನಾವೇನು ಮಾಡೋಣ, ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ರೌಂಡಾಗಿ. ಫಸ್ಟು ಎಲ್ಲ ಕುಂದನ್ಸಿಗೂ ಔಟ್ಲೈನು ಹಾಕ್ಕೊಂಬಿಡ್ರಿ ಶುಗರ್ ಬೀಡ್ಸಿಂದ. ಆಮೇಲೆ ಲೈನ್ಸಿಗೆ ನೀವು ಶುಗರ್ ಬೀಡ್ಸ್ನ ಹಾಕೋರಿ. ನೋಡಿರಿ ಇದೇ ರೀತಿ ಎಲ್ಲ ಕುಂದನ್ಗೂ ಔಟ್ಲೈನ್ ಹಾಕೋರಿ. ಈಗ ನಾವೇನು ಮಾಡಮು, ಲೈನ್ಸಿಗೆ ಶುಗರ್ ಬೀಡ್ಸ್ ಹಾಕ್ಕೊಳ್ಳೋము. ಲೈನ್ಸ್ ಹಾಕೊತಾನೆ ಕುಂದನ್ ಸುತ್ತಲೂ ನಾವು ಶುಗರ್ ಬೀಡ್ಸ್ನ ಹಾಕೋಬೋದು. ಆದರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ನಾನು ಫಸ್ಟು ಒಂದು ಟ್ರಯಲ್ ನೋಡಿದೆ, ಅದಷ್ಟು ಚೆನ್ನಾಗಿ ಕಾಣಲಿಲ್ಲ. ಅದು ಸ್ವಲ್ಪ ಹಿಂಗೆ ಯಾಸಿ ಬಂದಂಗೆ ಆಗೋದು, ಅದು ಡೊಂಕಾಗೋದು ಆಯಿತು. ಹಂಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟು ನೀವು ಎಲ್ಲ ಕುಂದನ್ಗೂ ಔಟ್ಲೈನ್ ಹಾಕ್ಕೊಂಬಿಡ್ರಿ. ಆಮೇಲೆ ಸ್ಟ್ರೇಟ್ ಲೈನ್ ಹಾಕ್ಕೊತ ಬರ್ರಿ. ಕುಂದನು ಏನು ಬರುತ್ತಲ್ಲ ರೌಂಡು, ಅದು ಬಂದಾಗ ನಾಟ್ ಹಾಕ್ಕೊಂಡು ಅದ್ರ ಮುಂದ್ಗಡೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೋರಿ. ಅಂದರೆ ಲೈನ್ಸು ಸ್ಟ್ರೇಟ್ ಆಗಿದ್ದರೆ ಡಿಸೈನ್ ಹಾಕಿರೋ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಲೈನ್ಸು ಸ್ಟ್ರೇಟ್ ಬರಲಿಲ್ಲ, ಆಮೇಲೆ ಹಿಂಗೆ ಒಳ್ಳೇದಂಗೆ ಕಂಡು ಅಂದ್ರೆ ನಾವು ಎಷ್ಟು ಗ್ರ್ಯಾಂಡಾಗಿ ಹಾಕಿದ್ರೂ ಫಿನಿಶಿಂಗು ಚೆನ್ನಾಗಿ ಬರೋಲ್ಲ, ಲುಕ್ಕೂ ಚೆನ್ನಾಗಿ ಬರೋದಿಲ್ಲ. ಲೈನ್ಸು ಸ್ಟ್ರೇಟ್ ಆಗಿರಲಿ. ಮತ್ತು ನೀವು ಕುಂದನ್ ಪಾಯಿಂಟ್ ಮಾತ್ರ ಕರೆಕ್ಟಾಗಿ ಹಚ್ಕೋರಿ. ಯಾವ ಕಡೆಯಿಂದ ನೋಡಿದ್ರೂ ಸ್ಟ್ರೇಟ್ ಲೈನ್ ಕಾಣ್ಬೇಕು. ಆ ರೀತಿ ನೋಡಿಕೊಂಡು ಪಾಯಿಂಟ್ ಇಟ್ಕೊಂಡು ಹಚ್ಕೊಂಬಿಡ್ರಿ. ಇದೇ ರೀತಿ ಎಲ್ಲ ಲೈನ್ಸ್ನ ಹಾಕೋರಿ. ಇದೇ ರೀತಿ ಈಸಿಯಾಗಿರೋ ಡಿಸೈನ್ನ ನಾನು ಇನ್ನು ಮುಂದೆ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸಲ್ಲಿ ರಿಲೇಟಿವ್ಸಲ್ಲಿ ಯಾರಾದರೂ ಈ ಥರ ಬಿಗಿನರ್ಸ್ ಇದ್ದರೆ ಅವ್ರಿಗೆ ನನ್ನ ಚಾನಲ್ನ ಶೇರ್ ಮಾಡಿರಿ. ಅಂದರೆ ನನ್ನ ಚಾನಲ್ ಗ್ರೋತ್ ಆಗುತ್ತೆ ಅಂತ. ನಾಟ್ ಹಾಕೋರಿ ಮತ್ತು ಮುಂದಿಂದು ಸ್ಟಾರ್ಟ್ ಮಾಡಿರಿ. ಯಾಕಂದರೆ ಲೈನ್ಸು ಸ್ಟ್ರೇಟಾಗಿ ಬರ್ತಾವೆ. ಇಲ್ಲ ಅಂದರೆ ಲೈನ್ಸು ಸ್ಟ್ರೇಟಾಗಿ ಬರೋದಿಲ್ಲ. ಬೇಕಂದರೆ ನೀವು ಒಂದು ಟ್ರಯಲ್ ಮಾಡಿ ನೋಡಿರಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಕುಂದನ್ ಸುತ್ತಲೂ ಶುಗರ್ ಬೀಡ್ಸ್ ಹಾಕ್ಕೊಂಡು ಸ್ಟ್ರೇಟ್ ಲೈನ್ ಬರೋದೇ ಇಲ್ಲ ಅದು. ಅದಕ್ಕೋಸ್ಕರನೇ ನಾನು ಹೇಳಿದ್ದು
ಫಸ್ಟ್ ಕುಂದನ್ ಸುತ್ತಲೂ ನೀವು ಹಾಕ್ಕೊಂಬಿಡ್ರಿ, ಆಮೇಲೆ ಸ್ಟ್ರೈಟ್ ಲೈನ್ ಹಾಕೋರಿ. ಇವಾಗ ಸ್ವಲ್ಪ ಗ್ಯಾಪ್ ನಿಮಗೆ ಕಾಣಿಸ್ಬೋದು, ಬಟ್ ರಿಂಗಿಂದ ಆಚೆ ತೆಗೆದ ಮೇಲೆ ಬೀಡ್ಸ್ ಎಲ್ಲ ಈವನ್ ಆಗಿ ಬರ್ತಾವೆ. ನಾನು ಫುಲ್ ಬ್ಲೌಸ್ ಸ್ಟಿಚ್ ಆದಮೇಲೆ ಇದನ್ನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೋಡಿರಿ ನೀವು ಶಾರ್ಟ್ಸಲ್ಲಿ. ಇದೇ ರೀತಿ ಎಲ್ಲ ಲೈನ್ಸ್ನ ಹಾಕೋರಿ. ಈಸಿಯಾಗಿದ್ದೆ ಹಾಕೋದಕ್ಕೆ, ಆಮೇಲೆ ಫಾಸ್ಟಾಗೂ ಆಗುತ್ತೆ. ನೋಡಿದರೆ ಸ್ವಲ್ಪ ಗ್ರ್ಯಾಂಡಾಗೂ ಕಾಣಿಸುತ್ತೆ ಹಾಕ್ಕೊಳಕ್ಕೆ. ಫುಲ್ ಸ್ಲೀವ್ಸ್ ಬರುತ್ತಲ್ಲ ಡಿಸೈನು, ಹಾಗಾಗಿ ಗ್ರ್ಯಾಂಡಾಗೂ ಕಾಣಿಸುತ್ತೆ. ಹಾಕೋದಕ್ಕೆ ತುಂಬ ಈಸಿಯಾಗಿದೆ ಮತ್ತು ಸಿಂಪಲ್ಲಾಗೂ ಇರುತ್ತೆ. ನೆಕ್ಲೈನ್ ಎಲ್ಲ ಸಿಂಪಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡ್ ಪಿಂಕ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಇಲ್ಲಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನಾಟ್ ಮಾತ್ರ ಕರೆಕ್ಟಾಗಿ ಹಾಕೋರಿ. ನೋಡಿರಿ, ಇದು ನಮ್ಮದು ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಸ್ಟಿಚ್ ಮಾಡಿ ಆದಮೇಲೆ ಹೇಗೆ ಬರುತ್ತೆ ಅಂತ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿರಿ. ಇಂಥ ಹೆಚ್ಚಿನ ವೀಡಿಯೋಗಳು ಇನ್ನು ಮುಂದೆ ಬರ್ತಾನೆ ಇರ್ತವೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.